ಹಾಯ್ ಫ್ರೆಂಡ್ಸ್, ನೋಡ್ರಿ ಅವಾಗ ಬೆಳಗ್ಗೆ ನಾವು ಜಲ್ದಿ ಭಾಳ ಬಂದೀವಿ. 6:30 ಅಂದ್ರೆ ಇಲ್ಲೇ ಅದಾವಲ್ಲ, ಆ ಕಾರಣಕ್ಕೆ ಸನ್ಸೆಟ್ ಹೆಂಗಾಗುತ್ತೆ ಅಂದ್ರೆ ಸಣ್ಣ ಇದು ಸೂರ್ಯ ಹುಟ್ಟಾಕತ್ತಾನು. ಇಲ್ಲಿ ಯಾವ ಟೈಪ್ ಕಾಣೋದು ನೋಡ್ರಿ, ಧನುಷ್ಕೋಡಿ ಒಳಗೆ ಎಲ್ಲ ಫುಲ್ ಜನ ಬರಾಕತ್ಬಿಟ್ಟಾರೆ ಇವಾಗ. ನೋಡ್ರಿ ಫುಲ್ ಐತೆ ಜನಸಾಗರ. ನಮ್ಮ ಇಂಡಿಯಾದ ಲಾಸ್ಟ್ ಲ್ಯಾಂಡ್ಲೈನ್ ಎಲ್ಲ. ಹಾಯ್ ಫ್ರೆಂಡ್ಸ್, ನಾವು ಕೈಲಿ ಬಂದಪ್ಪ ಅಂತಂದ್ರೆ ನಮ್ಮ ಇಂಡಿಯಾದ ಲಾಸ್ಟ್ ಡೆಡ್ ಲೈನ್ ರೀ ಇದು. ಇಲ್ಲಿಂದ ಬಂದ್ರೆ ಮುಂದೆ ಶ್ರೀಲಂಕಾ ಹೋಗ್ತೀವಿ. ಶ್ರೀಲಂಕಾ ಒಂದು 14-15 ಕಿಲೋಮೀಟರ್ ಐತಿ. ಈಗ ನಾವು ಬಂದಿರೋದು ಧನುಷ್ಕೋಡಿ ಅಂತ ಐತಿ, ತಮಿಳ್ನಾಡು ಒಳಗೆ ಲಾಸ್ಟ್ ಬೌಂಡ್ರಿ ಇದು. ರಾಮೇಶ್ವರಕ್ಕೆ ಬಂದಿದ್ದೀವಿ, ರಾಮೇಶ್ವರದಿಂದ ಧನುಷ್ಕೋಡಿಗೆ ಬಂದೇವಿ. ಇಲ್ಲಿ ಹಿಸ್ಟ್ರಿ ಏನಪ್ಪಾ ಅಂತ ಹೆಚ್ಚು ಕಮ್ಮಿ 30-50 ವರ್ಷದಿಂದ ಧನುಷ್ಕೋಡಿ ಅನ್ನೋ ಊರು ಇರ್ತಂದ್ರೆ ಆ ಊರು ಮುನಿಗುಟ್ಟತಿ. ಇವಾಗ ನೋಡ ಶಿವಮೊಗ್ಗ ಏನೋ ಒಂದು ಬರೋ ನೋಡ್ಕೊಂಡ್ ಬಂದೀವಿ. ಒಂದೆರಡು ಸಣ್ಣ ಮನೆಗಳು ಆರ್ಚ್ ಎಲ್ಲ ಇದ್ದು ಇವಾಗ ನೋಡೋಣ ಇಲ್ಲಿ ಲಾಸ್ಟ್ ಏರಿಯಾನ ಐತಿ. ಒಂದು ಆರ್ಚ್ ಐತಿ ನಮ್ಮ ಇಂಡಿಯಾದ, ಅದನ್ನ ನೋಡ್ಕೊಂಡ ಸ್ವಲ್ಪ ಏನೇನು ಯಾವ ತರ ಐತಿ ಯಾಕಂದ್ರೆ ಜನಗಳೆಲ್ಲ ಒಳಗಿರ್ತಾರೆ. ಪೊಲೀಸ್ ಬಂದ್ರ ಅವ್ರಷ್ಟು ಹೊರಾಡ್ತಾರೆ. ಅಲ್ಲಿ ಬಂದಿಲ್ಲ ಇಲ್ಲಿ ಏನೈತಿ ಲಾಸ್ಟ್ ಲ್ಯಾಂಡ್ ರೀ ನಮ್ಮ ಇಂಡಿಯಾದ. ಇಲ್ಲಿಂದ ಮುಂದೆ ಶ್ರೀಲಂಕಾ ಅಂದ್ರೆ ರಾಮ್ ಸೇತುವೆ ಕಟ್ಟಿದ್ರಿ. ರಾಮ್ ಸೇತುವೆ ಇಲ್ಲಿಂದ ಸ್ಟಾರ್ಟ್. ಹನುಮಾನ ರಾಮನ್ ಸೇತುವೆ ಅಂತಂದ್ರ ಲಂಕಾಕ್ ಹೋಗು ಮುಂದೆ ಕಟ್ಟಿದ್ದ ಜಾಗ ಇದೆ. ರಾಮ್ ಸೇತುವೆ ಇಲ್ಲಿಂದ ರಾವಣನ್ ಕೆಲಸ ಬಂದಿದ್ದ ಪಟ್ಟಾಭಿಷೇಕ ರಾಮ ಅವ್ರ ತಮ್ಮ ಮಾಡಿದ್ರಲ್ಲ ಅದನ್ನ ಜಾಗ ಅನ್ಕೊಂಡಿದ್ದೀವಿ. ಇಲ್ಲಿಂದನ ರಾಮ್ ಸೇತುವೆ ಸ್ಟಾರ್ಟ್ ಆಗೈತಿ. ಈಗ ಆಲ್ಮೋಸ್ಟ್ ಈಗ ಗುಡ್ಡಿ ಅಂತ ಸಣ್ಣ ಗುಡ್ಡ ಕಾಣ್ತಾವ್ರಿ. ಇಲ್ಲಿ ಮುಂದ್ಗಡೆ ನೋಡೋಣ, ಅದ ಅಷ್ಟ ತೋರ್ಸಕ್ ಪ್ರಯತ್ನ ಮಾಡ್ತಾನೆ. ಬರ್ರಿ ನೋಡೋಣ. ಇಲ್ಲೆಲ್ಲ ಆಟೋ ಬಾಡಿ ಸಿಗ್ತಾವು. ಅಲ್ಲಿ ರಾಮೇಶ್ವರದ ದೇವ್ರ ಸ್ಥಾನದಿಂದ ಇಲ್ಲಿ ಬರಾಕಂತಂದ್ರೆ ಬಸ್ ಆಲ್ಮೋಸ್ಟ್ ಬರೋಂಗಿಲ್ಲ. ಯಾಕಂದ್ರೆ ಎಕ್ದಮ್ ಸಾಂಗ್ ಐತಿ. ನೋಡಿ ಆಗಲೇ ನಾವು ಫಸ್ಟ್ ಬಂದಾಗ ಸೂರ್ಯ ಹುಟ್ಟಾಕತ್ತಿದ್ದ 6:30 ಅಂದ್ರೆ ಬಂದಿದ್ವಿ ನಾವು. ನೋಡಿ ಎಷ್ಟು ಕೆಂಪ ಕಾಣ್ತಾವಂತ ಸೂರ್ಯ. ನೋಡಿ ಕಣ್ಣು ಮಿಂಚ್ಬೇಕ್ರಿ ಆ ಟೈಪ್ ಅಂದ ಕೆಂಪಾಗದನ ಸೂರ್ಯ. ಲಾಸ್ಟ್ ಎಲ್ಲಾ ಜನ ಎಲ್ಲ ಫೋಟೋ ಹೊಡ್ಕೊತಾರ. ಲಾಸ್ಟ್ ಲ್ಯಾಂಡ್ ರೀ ನಮ್ಮ ಭಾರತದ. ಇಲ್ಲಿಂದ ಏನೋ ಒಂದ್ ಮುಂದೆ ಹೋಗ್ಬೇಕಂದ್ರೆ ಶ್ರೀಲಂಕಾದ ಹಾಕಿರೋದೆಲ್ಲ ಸಮುದ್ರ. ಆರ್ಚ್ ನಮ್ಮ ಗಂಡದಿಂದ ಅಂತೆ ಕಾಸ ನಮ್ಮ ಸಿಂಹ ಲಾಂಛನ ಎಲ್ಲಿದ್ರು ವ್ಯಾಪಾರಸ್ಥರು ಬಟ್ಟಿ ಪಾಡೋದು. ಆ ಕಾರಣಕ್ಕೆ ನಾವು ನಮ್ಮ ಪಡೆಯ ನಂಬಟ್ಟಿ ಕೂಡ ನಾವು ಗಾಡಿ ಬಾಡಿ ನೋಡ್ರಿ ಎಲ್ಲ ಗಣಿಸ್ಯಾರು. ಹೊರಗಡೆ ಲ್ಯಾಂಡ್ ಹೆಂಗ್ ನೋಡ್ಬೇಕು ಅನ್ನೋದು ಗೊತ್ತಾಗಲ್ಲ ಯಾಕಂತಂದ್ರೆ ಅಲ್ಲಿ ಐತಿ ನೋಡ್ರಿ ಲಾಸ್ಟ್ ಲ್ಯಾಂಡ್ ಭಾರತದ. ನಮ್ಮ ಭಾರತದ ಲಾಸ್ಟ್ ಲ್ಯಾಂಡ್ ಇಲ್ಲಿ ಬಂದವಿ ನಾವು. ನೀವು ಬರೀ ಯಾಕಂತಂದ್ರ ಒಳ್ಳೆ ಅನುಭವ ಆಗತ್ತೆ. ಯಾಕಂತಂದ್ರ ಬಂದ ಲಾಸ್ಟ್ ಟೈಮ್ ಬಂದಿದ್ದೀವಿ, ಮತ್ ಬಂದಿವಲ್ಲ ಒಳ್ಳೆ ಅನುಭವ ಚಂದ ಭಾಳ ಚಂದ ಆಗ್ತದೆ ನೋಡ್ರಿ. ಸ್ವಲ್ಪ ನಮ್ದು ಸ್ಕ್ರೀನ್ ಓದ್ಬಿಡತ್ರಿ ಮೊಬೈಲ್ ಬಿದ್ದ, ಆ ಕಾರಣಕ್ಕೆ ಸ್ವಲ್ಪ ವಿಡಿಯೋ ಮಂದಿ ಬರಬೇಕು. ಧನುಷ್ಕೋಡಿ ಒಳಗ ಮೀನಾ ಹಿಡಿಯಾಕರು ಮುಂದೆ ನೋಡಿ ಅಂತಂದ್ರ ಸೂರ್ಯ ಏನ್ ಹೇಳೋಣಲ್ರಿ. ಇಲ್ಲೇ ರಾಮ್ ಸೇತುವೆ ಇದೆ ರೀ. ಅದೆಲ್ಲ ಇಲ್ಲಿಂದ ಸ್ಟಾರ್ಟ್ ಆದ್ರಿ. ಕ್ರಾಸ್ ಹಾಕೋಂತ ಹೋಗ್ಬಿಟ್ಟಿವ ಅಂತಂದ್ರೆ ಶ್ರೀಲಂಕಾ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಒಂದು 14-15 ಕಿಲೋಮೀಟರ್ ಶ್ರೀಲಂಕಾ. ಎಲ್ಲ ಕೇಳಿ ಬರೋ ಡೇಂಜರ್ ಯಾವಾಗ ಇರುತ್ತಂತ ಗೊತ್ತಾಗೋದಿಲ್ಲ. ಇವಾಗ ಪೊಲೀಸ್ ಬಂದ್ರೆ ಅಷ್ಟ್ರ ಮೇಲ್ಗಡೆ ಓಡಿ ಬಂದ್ಬಿಡ್ತಾರೆ. ಧನುಷ್ಕೋಡಿ ಒಳಗ ಮೇಲ್ಗಡೆ ಆರ್ಚ್ ಐತಲ್ಲ, ನಿಂತ ಕಾಸ ಫೋಟೋ ಹೊಡ್ಕೊಂಡಿವಿ. ಎಲ್ಲ ನಮ್ಮ ಜನ ಎಲ್ಲ ಸೇರಿ ಕಾಸ ಇನ್ನೂ ಮೇಲ್ಗಡೆ ಎಲ್ಲ ಆರ್ಚ್ ಮೇಲ್ಗಡೆಯಿಂದ ಇವಾಗ ಕೆಳಗಡೆ ಬಂದಿದ್ದೀವಿ. ಧನುಷ್ಕೋಡಿ ನಮ್ಮ ಇಂಡಿಯಾದ ಲಾಸ್ಟ್ ಲ್ಯಾಂಡ್, ತಮಿಳ್ನಾಡು ರಾಜ್ಯ. ಫ್ರೆಂಡ್ಸ್ ಎಲ್ಲರೂ ಫೋಟೋ ಹೊಡ್ಬೇಕು. ಫುಲ್ ಬೀಚ್ ಇದಾರೆ ನೋಡಿ. ಯಾವ ತರ ಸಮುದ್ರ ಐತೆ ಅಂತ ನೋಡಿ, ಯಾವ ತರ ಕಲ್ಲು ಐತೆ ಅಂತ. ನೀರ್ ನೋಡ್ರಿ ಹೆಂಗೈತಿ ನೀರು. ಫುಲ್ ಎಲ್ಲಾ ನೀಲಿ ಒಳ್ಳೆ ನೀರು. ಏಕ್ದಮ್ ಡೀಪ್ ಐತ್ರಿ. ಅದ್ರ ಒಳಗ್ ಹೋಗಲಂಗ್ರಿ. ನಮಗ್ ಹೋದ್ರ ಮನುಷ್ಯ ಕೆಳಗಡೆ ಅಂದಂಗ್ರಿ. ನೋಡ್ರಿ ನಮ್ಮ ಹುಡುಗ ಫೋಟೋ ಹೊಡ್ಕೊತಾನು, ನಮ್ಮ ಹುಡುಗ ಫೋಟೋ ಹೊಡ್ಯಾಕತ್ತಾನು. ಒಬ್ಬ ಫೋಟೋ ಹೊಡ್ಸೋದು, ಒಬ್ರು ಫೋಟೋ ಹೊಡಿದ್ರಿ.
ಫ್ರೆಂಡ್ಸ್ ಆಲ್ರೆಡಿ ಎಲ್ಲರೂ ಗಾಡಿ ಕಡೆ ಹೋಗ್ತಾರೆ. ನಮ್ದ ಲೇಟ್ ಆಗತ್ತೆ ಅಂದ್ರೆ ಸ್ವಲ್ಪ ವಿಡಿಯೋ ಮಾಡತ್ತಿದ್ವಿ. ನಾವು ಫೋಟೋ ತಗೊಂಡ್ವಿ ಅವ್ರ ಜೊತೆ. ಫೋಟೋ ಎಲ್ಲಾರ್ದು ನಾವು ತಗೊಂಡ್ವಿ. ಅವ್ರು ತಗೊಂಡ್ರು. ಅವ್ರು ನಾನು ಸ್ವಲ್ಪ ಜಾಸ್ತಿ ಹೋಗಿನಲ್ಲ. ನಮ್ಮ ಸ್ವಲ್ಪ ವಿಡಿಯೋ ತೆಗೆದ ಮಾಡೋದ್ರ ಸಂಬಂಧ ಲೇಟ್ ಆಗೈತೆ. ಒಟ್ಟು ಗಾಡಿ ಒಳಗೆ ಹೋಗ್ಯಾರು. ಇಲ್ಲೇನ್ರಿ ಫೋನ್ ಹತ್ತಂಗಿಲ್ಲ. ಯಾಕಂದ್ರೆ ನೆಟ್ವರ್ಕ್ ಜಿಯೋ ಬರ್ತೈತಿ ಬರೋಲ್ಲ ಅಂತ ಮುಂದೆ ಏನೈತಿ ತೋರಿಸ್ತೇನೆ. ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಧನುಷ್ ಕೋಡಿ ಅಂತೀವಲ್ಲ, ಇದು ಮೊದಲು ಊರಿತ್ತು. ಇವಾಗೆಲ್ಲ ನೀರೊಳಗ್ ಮುನಿಗೆ ಎಲ್ಲ ನೋಡ್ರಿ. ಇಲ್ಲಿ ಮನೆಗಳು ಬರ್ತಾವು ನೋಡ್ರಿ. ಹಳೆ ದೇವಸ್ಥಾನ ಈ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಯಾರು. ಎಲ್ಲ ಹಳೆ ಮನೆಗಳು ಹಿಂದ್ಗಡೆ ಐತಿ ನೋಡ್ರಿ. ಇಲ್ಲಿ ಆಗಿನ ಚರ್ಚ್ ಇದು. ಆಗಿನ ಟೈಮ್ ಹೆಚ್ಚು ಕಡಿಮೆ ಒಂದ್ 40-50 ವರ್ಷದ ಹಿಂದೆ ಎಲ್ಲಾ ಧನುಷ್ ಕೋಡಿ ಮನಿ ಹೋಗ್ಬಿಟ್ಟಾತ್ರಿ. ಎಲ್ಲಾ ಫುಲ್ ಜನಗಳ ನೈಟ್ ಅಂತೂ ಇರೋಲ್ಲ. ಆಲ್ಮೋಸ್ಟ್ ಡೇನ ಬರ್ತಾರೆ. ಎಲ್ಲಾ ಮುನಿಗೆಲ್ಲ ಎಲ್ಲಾ ನಾಶ ಆಗೋಗ್ಬಿಟ್ಟವ್ರಿಗೆ. ಅಲ್ಲಿ ಬದುಕಿ ಹೋದವ್ರು ಬರೀ ಇಬ್ರ ಅಂತ ಜನ. ಅಷ್ಟು ಜನ ಎಲ್ಲಾ ನೈಟ್ ಬಂದ್ ನೀರ್ ಹೋಗತ್ತಿಲ್ಲ. ಎಲ್ಲಾ ಮುನಿಗ್ ಹೋಗ್ಬಿಟ್ರೆ ಸಮಸ್ಯೆ. ಜೀವ ಬರ್ತೈತಿ ಮುಂದೆ ಏನೈತಿ ತೋರಿಸ್ತೇನೆ. ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ರು ಒಮ್ಮೆ ಬಂದು ನೋಡಿ. ಥ್ಯಾಂಕ್ ಯು.